ನಮಸ್ಕಾರ ವೀಕ್ಷಕರೇ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಪಿಯುಸಿಯನ್ನ ಮುಗಿಸಿದ್ದಾರೆ. ಸಿಟಿ ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ. ಹೀಗಾಗಿ ಇಂಜಿನಿಯರಿಂಗ್ ಸೇರ್ಕೊಳ್ಬೇಕು ಅಂತ ಸಾವಿರಾರು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಆದ್ರೆ ಇಂಜಿನಿಯರಿಂಗ್ಗೆ ಎಲ್ಲಿ ಸೇರ್ಕೊಳ್ಬೇಕು, ಎಲ್ಲಿ ಸೇರ್ಕೊಂಡ್ರೆ ಕರಿಯರ್ ಗ್ರೋತ್ ಆಗುತ್ತೆ, ಎಲ್ಲಿ ಸೇರ್ಕೊಂಡ್ರೆ ನಮ್ಮ ಕರಿಯರ್ ಬೆಟರ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದ್ದೇ ಇರುತ್ತೆ. ಸೊ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಮರಿಗೌಡ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಾನು ಈಗಾಗಲೇ ಹೇಳಿದಂತೆ ಈಗಾಗಲೇ ಲಕ್ಷಾಂತರ ವಿದ್ಯಾರ್ಥಿಗಳು ಸಿಇಟಿ ರಿಸಲ್ಟ್ ಬಂದಿದೆ, ಪಿಯುಸಿಯನ್ನು ಕೂಡ ಪಾಸ್ ಮಾಡಿದ್ದಾರೆ. ಸಾಕಷ್ಟು ಕನಸಿರುತ್ತೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಕೊಳ್ಬೇಕು ಅಂತ. ಬಟ್ ಎಲ್ಲಿ ಸೇರ್ಕೋಬೇಕು, ಯಾವ ಕಾಲೇಜಿಗೆ ಸೇರ್ಕೊಂಡ್ರೆ ನಮ್ಮ ಕರಿಯರ್ ಗ್ರೋತ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ವಿದ್ಯಾರ್ಥಿಗಳಿಗೆ ಎಷ್ಟಿರುತ್ತೋ ಪೋಷಕರಿಗೂ ಕೂಡ ಅಷ್ಟೇ ಇರುತ್ತೆ. ಸೊ ಈ ಇಂಜಿನಿಯರಿಂಗ್ ಸಾಲಿನಲ್ಲಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳ್ಳೆ ಹೆಸರನ್ನ ಮಾಡಿದೆ ಈಗಾಗಲೇ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ. ಸೊ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಡೋದಾದ್ರೆ, ನಿಮ್ಮ ಸಂಸ್ಥೆ ಬಗ್ಗೆ ಡಿಸ್ಕ್ರೈಬ್ ಮಾಡೋದಾದ್ರೆ ಸರ್. ನಮ್ದು ಏನು ವಿಷನರಿ ಲೀಡರ್ ಇದ್ದಾರೆ, ನಮ್ಮದು ಫೌಂಡರ್ ಚೇರ್ಮನ್ ಶ್ರೀ ಬಿ ಪ್ರೇಮನಾಥ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ 1990ರಿಂದ ಶುರುವಾಗಿರುತ್ತೆ. 1990 ಎಸ್ಟಾಬ್ಲಿಷ್ ಆಗಿದೆ. ನಾವು ಶುರು ಮಾಡಬೇಕಿದ್ದಾಗ ಪಾಲಿಟೆಕ್ನಿಕ್ಕಿಂದ ಶುರು ಮಾಡಿ ಇವಾಗ ಕಳೆದ 35 ವರ್ಷದಿಂದ 35 ಇಯರ್ಸಿಂದ ನಮ್ಮದು ಇನ್ಸ್ಟಿಟ್ಯೂಷನ್ನು ವಿ ಹ್ಯಾಡ್ ಸೆಟ್ ಎ ಬೆಂಚ್ ಮಾರ್ಕ್ ಇನ್ ದ ಗ್ಲೋಬಲ್ ದ ಪೊಸಿಷನಿಂಗ್. ನಮ್ಮದು ಅಕಾಡೆಮಿಕ್ಸ್ ಇರ್ಬೋದು, ರಿಸರ್ಚ್ ಇರ್ಬೋದು, ಇನೋವೇಷನ್ಸ್ ಇರ್ಬೋದು, ನಮ್ಮ ಔಟ್ರೀಚ್ ಇರ್ಬೋದು, ನಮ್ಮದು ಕೊಲಾಬ್ರೇಷನ್ಸ್ ಇರ್ಬೋದು. ಇದರಿಂದ ಕಳೆದ 35 ವರ್ಷದಿಂದ ನಾವು ಗುಣಮಟ್ಟದ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ನಮ್ಮ ಸಂಸ್ಥೆನ ಗ್ರೋತ್ ನೋಡಿದ್ರೆ 35 ವರ್ಷದಲ್ಲಿ 1990ರಲ್ಲಿ ನಾವು ಪಾಲಿಟೆಕ್ನಿಕ್ಕಿಂದ ಶುರು ಮಾಡಿ ಇವತ್ತು ನಮ್ಮ ಆಚಾರ್ಯ ವಿದ್ಯಾಸಂಸ್ಥೆಯಲ್ಲಿ 11 ಇನ್ಸ್ಟಿಟ್ಯೂಷನ್ಸ್ ಇದೆ, ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಒಳಗಡೆ. ಅದರಲ್ಲಿ 15,000 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಾರೆ. ಆ 15,000 ಜನದಲ್ಲಿ 4,000 ಜನ ಸ್ಟೂಡೆಂಟ್ಸು 75 ದೇಶದಿಂದ ಬಂದು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ ನಾವು ಕೊಡೋ ಕ್ವಾಲಿಟಿ ಆಫ್ ಎಜುಕೇಷನ್ ಇರ್ಬೋದು, ನಾವು ಕೊಡೋ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಎಜುಕೇಷನ್ ಇರ್ಬೋದು. ಇದರಿಂದ ನಾವು ವಿ ಆರ್ ಏಬಲ್ ಟು ಅಟ್ರಾಕ್ಟ್ ಸ್ಟೂಡೆಂಟ್ಸ್ ಫ್ರಮ್ 75 ಡಿಫರೆಂಟ್ ಕಂಟ್ರೀಸ್. 35 ವರ್ಷದಿಂದ ನಿಮ್ಮ ಸಂಸ್ಥೆ ಇದೆ. ಸುಮಾರು 75 ದೇಶಗಳ ವಿದ್ಯಾರ್ಥಿಗಳು ಇಲ್ಲಿ ಬಂದು ಸ್ಟಡಿ ಮಾಡ್ತಾರೆ ಅಂತ. ಸೊ ಈಗಾಗಲೇ ಸಾವಿರಾರು ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಇದಾವೆ. ಸೊ ಬೇರೆ ಕಾಲೇಜ್ಗಿಂತ ನಿಮ್ಮ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ಯಾವ ರೀತಿಯಾಗಿ ವಿಭಿನ್ನ ಸರ್, ತಿಳಿಸ್ಕೊಡಿ. ಆಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅದರಲ್ಲಿ ನಾನು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2000 ಇಸ್ವಿಲಿ, ಹಂಗಂದ್ರೆ 2000 ಎಸ್ಟಾಬ್ಲಿಷ್ ಆಗಿರುತ್ತೆ. ನಮ್ಮ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಫಿಲಿಯೇಟೆಡ್ ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂಗೆ ಅಫಿಲಿಯೇಟ್ ಆಗಿರುತ್ತೆ. AICTE ನ್ಯೂ ಡೆಲ್ಲಿಯಿಂದ ಮಾನ್ಯತೆ ಪಡೆದಿರುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಮ್ಮದು ಮಾನ್ಯತೆ ಪಡೆದಿರುತ್ತೆ. ನೀವು ನಮ್ಮದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2000 ಆಗಿ ಈ ವರ್ಷ ನಾವು 25 ವರ್ಷದನ್ನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಈ 25 ವರ್ಷದಲ್ಲಿ ನೀವು ಏನು ಇನ್ಸ್ಟಿಟ್ಯೂಷನ್ ಅಚೀವ್ ಮಾಡಿದೆ, ಏನು ಅಕಂಪ್ಲಿಷ್ ಮಾಡಿದೆ ಅಂತ ಕೇಳಿದ್ರೆ, ನಾವು 2000ರಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ 3 ಪ್ರೋಗ್ರಾಮ್. ಇವತ್ತು ನಮ್ಮದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ನಾವು 12 UG ಪ್ರೋಗ್ರಾಮ್ನ ಆಫರ್ ಮಾಡ್ತೀವಿ, 2 PG ಪ್ರೋಗ್ರಾಮು, ಹಾಗಾಗಿ 11 ರಿಸರ್ಚ್ ಸೆಂಟರ್ಸ್ ಇದೆ. ಮತ್ತು ನೀವೇನಾದರೂ ಇನ್ಸ್ಟಿಟ್ಯೂಷನ್ಸು ಹೌ ಇಟ್ ಇಸ್ ಡಿಫ್ರೆಂಟ್ ಅಂತ ನೋಡಿದ್ರೆ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಫಿಲಿಯೇಟೆಡ್ ಸಿಸ್ಟಮಲ್ಲಿದೆ. 220 ಕಾಲೇಜು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಅಫಿಲಿಯೇಷನ್ಸ್ ಆಗಿರುತ್ತೆ. ಔಟ್ ಆಫ್ 220 ಕಾಲೇಜಸ್ ನೀವು ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ಸನ್ನ ಕ್ವಾಲಿಟಿನ ಮೆಜರ್ ಮಾಡಬೇಕು ಅಂತ ಅಂದರೆ ಒಂದಷ್ಟು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ. ಮೊದಲನೇ ಪ್ಯಾರಾಮೀಟರ್ ಏನು ಅಂತಂದರೆ ಅಕಾಡೆಮಿಕ್ ಎಕ್ಸಲೆನ್ಸ್. 220 ಕಾಲೇಜಲ್ಲಿ ಏನು ವಿದ್ಯಾರ್ಥಿಗಳು ಅಫಿಲಿಯೇಟೆಡ್ ಸಿಸ್ಟಮ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿದ್ದಾರೆ, ಬೈ ಕನ್ಸಿಡರಿಂಗ್ ದ ನಂಬರ್ ಆಫ್ ಯೂನಿವರ್ಸಿಟಿ ರ್ಯಾಂಕ್ಸ್, ನಮ್ಮ ವಿದ್ಯಾರ್ಥಿಗಳು ಎಷ್ಟು ಯೂನಿವರ್ಸಿಟಿ ರ್ಯಾಂಕ್ನ ಸೆಕ್ಯೂರ್ ಮಾಡಿದ್ದಾರೆ. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಎವ್ರಿ ಇಯರ್ ಫಾರ್ ಎವ್ರಿ ಪ್ರೋಗ್ರಾಮ್ ದೆ ವಿಲ್ ಅನೌನ್ಸ್ 10 ರ್ಯಾಂಕ್ಸ್. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ರ್ಯಾಂಕನ್ನು ಪಡೆದಿದ್ದಾರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ ಅಂತ ನೋಡಿದ್ರೆ, ವಿ ಆರ್ ಸ್ಟ್ಯಾಂಡ್ ಇನ್ 3rd ಪೊಸಿಷನ್. ನಾವು 3ನೇ ಸ್ಥಾನದಲ್ಲಿದ್ದೀವಿ ಔಟ್ ಆಫ್ 220 ಅಫಿಲಿಯೇಟೆಡ್ ಕಾಲೇಜಸ್ ಆಫ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಅದು ಅಕಾಡೆಮಿಕ್ ಎಕ್ಸಲೆನ್ಸ್ ತೋರಿಸುತ್ತೆ. ಎರಡನೇದು ಏನು ಅಂತ ಅಂದರೆ, ವೆನ್ ಇಟ್ ಕಮ್ಸ್ ಟು ದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನಾವು ಬರೀ ಜಸ್ಟ್ ಅಕಾಡೆಮಿಕ್ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಆಲ್ವೇಸ್ ವಿ ಬಿಲೀವ್ ಇನ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ವಿ ಬಿಲೀವ್ ಇನ್ ದ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್. ಹಾಗಾಗಿ ನಮ್ಮ ಹತ್ರ ಸ್ಪೋರ್ಟಿಂಗ್ ಕಲ್ಚರಲ್ ಫೆಸಿಲಿಟೀಸ್ ಇರ್ಬೋದು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಎವ್ರಿ ಇಯರ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಏನು ಮಾಡುತ್ತೆ ಅಂತ ಅಂದರೆ, ಸ್ಪೋರ್ಟ್ಸು ಮತ್ತು ಕಲ್ಚರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಅವಾರ್ಡ್ಸ್ನ ಸೆಕ್ಯೂರ್ ಮಾಡ್ತಾರೆ, ಅದರಲ್ಲಿ ಅವ್ರನ್ನು ಪಾಯಿಂಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅವರು ರ್ಯಾಂಕಿಂಗ್ ಕೊಡ್ತಾರೆ. ನೀವು ರ್ಯಾಂಕಿಂಗ್ ಕನ್ಸಿಡರ್ ಮಾಡಿದ್ರೆ ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಕಂಪ್ಲಿಷ್ಮೆಂಟ್ ವಾಟ್ ಅವರ್ ಸ್ಟೂಡೆಂಟ್ಸ್ ದೇ ಹವ್ ಡನ್, ಅದರಲ್ಲಿ ಔಟ್ ಆಫ್ 220 ಕಾಲೇಜಲ್ಲಿ ನಮ್ಮ ಕಾಲೇಜ್ ನಂಬರ್ 1. ಅದು ಏನು ಮಾಡುತ್ತೆ, ಅದು ಏನು ಕೊಡುತ್ತೆ ಅಂತ ಅಂದರೆ, ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಎಕ್ಸೆಲ್ ಆಗಿದ್ದಾರೆ, ಇನ್ಸ್ಟಿಟ್ಯೂಷನ್ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ.
ಮೂರನೇ ಪ್ಯಾರಾಮೀಟರ್ ಏನಾಗುತ್ತೆ ಅಂತ ಅಂದರೆ ಇನೋವೇಷನ್ ಆ್ಯಂಡ್ ರಿಸರ್ಚ್. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ನು ಒಂದು ಸರ್ವೆ ಮಾಡುತ್ತೆ. ಹಾಗಂದರೆ ಗುಣಮಟ್ಟದ ಇನೋವೇಷನ್ ಮತ್ತು ರಿಸರ್ಚು ನಮ್ಮದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಕ್ರಾಸ್ ದ ಕಂಟ್ರಿ ಏನು ಆಗ್ತಾ ಇದೆ ಅಂತ ನೋಡೋಕ್ಕೆ. ಅದರಲ್ಲಿ ಇನೋವೇಷನ್ ಕಾಂಪೊನೆಂಟಲ್ಲಿ IIC ನಮ್ಮದೇನು ಇನೋವೇಷನ್ ಮಾಡಿದ್ದೀವಿ, ನಮ್ಮದು ಪೇಟೆಂಟ್ ಎಷ್ಟಿದೆ, ನಮ್ಮದು ಪಬ್ಲಿಕೇಶನ್ಸ್ ಎಷ್ಟಿದೆ, ನಮ್ಮದು ಸ್ಟಾರ್ಟಪ್ಸ್ ಎಷ್ಟಿದೆ, ಇದನ್ನೆಲ್ಲ ರ್ಯಾಂಕಿಂಗ್ ಮಾಡಿ 5 ಸ್ಟಾರ್ ರೇಟಿಂಗ್ಗೆ ಅವರು ಅವಾರ್ಡ್ ಮಾಡ್ತಾರೆ ಆಯಿತಲ್ಲ. ಅದರಲ್ಲಿ ನಮ್ಮ ಸಂಸ್ಥೆ 5 on 5 ಸ್ಟಾರ್ ರೇಟಿಂಗ್ ಇದೆ. ಹಾಗಾಗಿ ಇನೋವೇಷನ್ ಆ್ಯಂಡ್ ರಿಸರ್ಚ್ ಅಂತ ಬಂದಾಗ ನಮ್ಮದು ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ 5 ಸ್ಟಾರ್ on 5 ಸ್ಟಾರ್ ರೇಟಿಂಗ್ ಬಂದಿದೆ ಇನ್ಸ್ಟಿಟ್ಯೂಷನ್ ಇನೋವೇಷನ್ ಕೌನ್ಸಿಲಲ್ಲಿ. ಮತ್ತು NIRF ಅಂತ ನೀವು ಕೇಳಿರ್ತೀರ, ಅದು ಇಂಡಿಯಾದ ಬೆಂಚ್ ಮಾರ್ಕಿಂಗು ಫಾರ್ ದ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್. ಅದರಲ್ಲಿ ನ್ಯಾಷನಲ್ ಲೆವೆಲ್ ಬೆಂಚ್ ಮಾರ್ಕಿಂಗಲ್ಲಿ ಇನೋವೇಷನ್ ಕ್ಯಾಟಗರಿಲಿ ನಮ್ಮ ಇನ್ಸ್ಟಿಟ್ಯೂಷನ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 150ಇಂದ 300 ಬ್ಯಾಂಡ್ ಒಳಗಡೆ ನಮ್ಮದು ಲಿಸ್ಟ್ ಆಗಿದೆ ಅಂಡರ್ ಇನೋವೇಷನ್ ಕ್ಯಾಟಗರಿ. ಮತ್ತು ತುಂಬ ಮುಖ್ಯವಾದದ್ದು, ಈಗೆಲ್ಲ ಪೇರೆಂಟ್ಸ್ಗಳು, ಸ್ಟೂಡೆಂಟ್ಸ್ಗಳು ಮತ್ತು ಪೇರೆಂಟ್ಸ್ ಏನೇನು ಇರ್ತಾರೆ, ಅವರು ಯಾವುದೇ ವಿದ್ಯಾಸಂಸ್ಥೆಗೆ ಹೋದಾಗ ಅವರು ಫಸ್ಟ್ ನೋಡೋದೇನು ಅಂತ ಅಂದರೆ ಪ್ಲೇಸ್ಮೆಂಟ್ ಹೇಗಿದೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಮಕ್ಕಳುಗಳು 12 ವರ್ಷ PUC ತನಕ ಮಾಡಿ, 4 ವರ್ಷ ಇಂಜಿನಿಯರಿಂಗ್ ಮಾಡಿ, 14 ವರ್ಷ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿ, ಪೇರೆಂಟ್ಸ್ಗಳನ್ನು ತುಂಬ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸಿ, ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂತಂದರೆ ದ ಪೇರೆಂಟ್ಸ್ ವಿಲ್ ಇನ್ವೆಸ್ಟ್ ಲಾಟ್ ಆಫ್ ದ ಎಫರ್ಟ್ ಆನ್ ಓಕೆ. ಸೊ ಮಕ್ಕಳುಗಳ ಎಜುಕೇಷನ್ ಮೇಲೆ ನಾವು ನಮ್ಮ ಫೌಂಡ್ರ್ ಚೇರ್ಮನ್ ಏನಿದ್ದಾರೆ ಅವ್ರು ಯಾವಾಗಲೂ ನಮ್ಗೆ ಒಂದು ಮಾತನ್ನೇ ಹೇಳ್ತಾರೆ, ಏನು ಅಂತಂದರೆ ಯಾವುದೇ ಪೇರೆಂಟ್ ಆಗಲಿ ಯಾವುದೇ ಸ್ಟೂಡೆಂಟನ್ನು ನಾವು ಡಿಸಪಾಯಿಂಟ್ ಮಾಡಬಾರ್ದು, ಅದು ನಮ್ಮ ದೇಹ. ಅದು ಪ್ಲೇಸ್ಮೆಂಟ್ ಅಂತ ಬಂದಾಗ ಎವ್ರಿ ಇಯರ್ ಆಲ್ಮೋಸ್ಟು 300ರಿಂದ 350 ಕಂಪ್ನಿ ವಿಸಿಟ್ ಮಾಡುತ್ತೆ. ನಮ್ಮಲ್ಲಿ 1,500 ಜನ ಹುಡುಗರು ಗ್ರಾಜ್ಯುಯೇಟ್ ಆಗ್ತಾರೆ. ಇನ್ನು ಪ್ಲೇಸ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೇಸ್ಮೆಂಟ್ಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಟ್ರೈನ್ ಅಪ್ ಮಾಡ್ತೀರಾ, ತಿಳಿಸ್ಕೊಡ್ಬೋದಾ? ನಮ್ಮಲ್ಲಿ ಏನಿದೆ ಅಂತಂದರೆ 3 ಡಿಪಾರ್ಟ್ಮೆಂಟ್ ಇದೆ. ಒಂದು ಅಸೆಸ್ಮೆಂಟ್, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ಸ್ ಅಂತ. ಅಸೆಸ್ಮೆಂಟಲ್ಲಿ ಏನು ಮಾಡ್ತೀವಿ ಅಂತಂದರೆ ವಿ ವಿಲ್ ಡೂ ದ ಪ್ರೊಫೈಲಿಂಗ್, ಕಂಪ್ಲೀಟ್ ಪ್ರೊಫೈಲಿಂಗ್ ಮಾಡ್ತೀವಿ. ಅದರಲ್ಲಿ ವಿ ವಿಲ್ ಡೂ ದ ಪ್ರೀ ಅಸೆಸ್ಮೆಂಟ್ಗೆ ನಮ್ಮ ಹತ್ರ ಪಾರ್ಟ್ನರ್ಸ್ ಇದ್ದಾರೆ. ಯಾರು ಅಂತಂದರೆ AMCAT ಅಂತ, CoCube ಅಂತ. ಅವರು ಎಂಪ್ಲಾಯಬಿಲಿಟಿ ಸ್ಕಿಲ್ನ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಆಪ್ಟಿಟ್ಯೂಡ್ ಇರ್ಬೋದು, ಲಾಜಿಕಲ್ ರೀಸನಿಂಗ್ ಇರ್ಬೋದು, ಕಮ್ಯುನಿಕೇಷನ್ಸ್ ಇರ್ಬೋದು, ಡೊಮೈನ್ ನಾಲೆಡ್ಜ್ ಇರ್ಬೋದು. ಇದ್ರ ಮೇಲೆ ಪ್ರೀ ಅಸೆಸ್ಮೆಂಟ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ವಿ ವಿಲ್ ಐಡೆಂಟಿಫೈ ವಾಟ್ ಇಸ್ ದ ಲೆವೆಲ್ ಆಫ್ ಕಾಂಪಿಟೆನ್ಸಿ ಆಫ್ ಎ ಸ್ಟೂಡೆಂಟ್ ಇನ್ ಈಚ್ ಆಫ್ ದ ಕ್ರೈಟೀರಿಯಾ ಮೇಲೆ ನಾವು ಕಾಂಪಿಟೆನ್ಸಿನ ಮೆಷರ್ ಮಾಡಿ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಟ್ರೈನಿಂಗು ಇಟ್ ಈಸ್ ಎ ಕ್ಯೂರೇಟೆಡ್ ಕಸ್ಟಮೈಸ್ಡ್ ಟೈಲರ್ ಟ್ರೈನಿಂಗ್. ಅದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದೇ ಟ್ರೈನಿಂಗ್ ಮಾಡಲ್ಲ. ನಾವು ಅದರಲ್ಲಿ ಬೇಸಿಕ್ ಇರ್ಬೋದು, ಇಂಟರ್ಮೀಡಿಯೇಟ್ರಿ ಇರ್ಬೋದು, ಅಡ್ವಾನ್ಸ್ ಇರ್ಬೋದು, ಆಪ್ಟಿಟ್ಯೂಡಲ್ಲಿ ಎಷ್ಟಿದೆ, ಲಾಜಿಕಲ್ ರೀಸನಿಂಗಲ್ಲಿ ಯಾವ ರೀತಿ ಇದೆ, ಕಮ್ಯುನಿಕೇಷನ್ ಯಾವ ರೀತಿ ಇದೆ, ಡೊಮೈನ್ ಯಾವ ರೀತಿ ಇದೆ, ಆ ರೀತಿ ಏನು ಮಾಡ್ತೀವಿ ಅಂದರೆ ಗ್ರೂಪಿಂಗ್ ಮಾಡಿ ನಮ್ಮದು ಟ್ರೈನಿಂಗ್ ಪಾರ್ಟ್ನರ್ಸ್ಗಳಿದ್ದಾರೆ. ನಮ್ಮದು ಕಂಪ್ಲೀಟ್ ಟ್ರೈನಿಂಗ್ ಏನಿದೆ ಅಂತ ಅಂದರೆ ಇಟ್ ಹ್ಯಾಸ್ ಬೀನ್ ಕ್ಯೂರೇಟೆಡ್ ಆ್ಯಂಡ್ ವೆಟೆಡ್ ಬೈ ದ ರೆಕ್ರೂಟರ್. ನಮ್ದು ಏನು 300ರಿಂದ 350 ಕಂಪ್ನಿಗಳು ನಮ್ಮದು ವರ್ಷಕ್ಕೆ ನಮ್ಮದು ಕ್ಯಾಂಪಸ್ ಇಂಟರ್ವ್ಯೂಗೆ ವಿಸಿಟ್ ಮಾಡ್ತಾರೆ. ಅವರು ಈ ಕಂಟೆಂಟ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ನಮ್ಮ ಹತ್ರ ಟ್ರೈನಿಂಗ್ ಪಾರ್ಟ್ನರ್ಸ್ ಇದ್ದಾರೆ. ಆ ಎಕ್ಸ್ಟರ್ನಲ್ ಟ್ರೈನಿಂಗ್ ಪಾರ್ಟ್ನರ್ಸು ಬಂದು ಆ ಟ್ರೈನಿಂಗ್ನ ಡೆಲಿವರ್ ಮಾಡ್ತಾರೆ. ಅದಾದಮೇಲೆ ಟ್ರೈನಿಂಗ್ ಆದಮೇಲೆ ನಾವು ಪೋಸ್ಟ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಟು ಸಿ ದ ಡಿಫ್ರೆನ್ಸ್, ಹಂಗಂದ್ರೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸ್ಟೂಡೆಂಟ್ಸು ಅಂತ. ಹೀಗಾಗಿ ಫಸ್ಟ್ ಸೆಮಿಸ್ಟ್ರಿಂದ ನಾವು 24ರಿಂದ 36 ಅಲಾಂಗ್ ವಿತ್ ರೆಗ್ಯುಲರ್ ಅಕಾಡೆಮಿಕ್ಸ್ ಏನಿರುತ್ತೆ ಅದ್ರ ಜೊತೆಗೆ ನಾವು ಫಸ್ಟ್ ಸೆಮಿಸ್ಟ್ರಿಂದನೇ ಟ್ರೈನಿಂಗ್ ಮಾಡ್ತೀವಿ. ನಾವು ಪ್ಲೇಸ್ಮೆಂಟ್ ಇಂಟರ್ವ್ಯೂಗೆ 7 ಸೆಮಿಸ್ಟ್ರಲ್ಲಿ ಬರುತ್ತೆ. ಫೈನಲ್ ಇಯರ್ಗೆ ಬಂದಾಗ ನಾವು 5th and 6th ಸೆಮಿಸ್ಟ್ರಲ್ಲಿ ಟ್ರೈನಿಂಗ್ ಮಾಡಲ್ಲ. ವಿ ವಿಲ್ ಸ್ಟಾರ್ಟ್ ದ ಟ್ರೈನಿಂಗ್ ಪ್ರೋಗ್ರಾಮ್ ಫ್ರಮ್ ಫಸ್ಟ್ ಸೆಮಿಸ್ಟರ್. ಹಾಗಾಗಿ ನಮ್ಮದು ಕಂಟಿನ್ಯೂಸ್ 100 hours ಆಫ್ ಸಾಫ್ಟ್ ಸ್ಕಿಲ್ಲು ಮತ್ತು ಆಪ್ಟಿಟ್ಯೂಡ್ ಇರುತ್ತೆ, 100 hours ಆಫ್ ಡೊಮೈನ್ ಇರುತ್ತೆ. ಎವ್ರಿ ಸೆಮಿಸ್ಟರ್ ಒಂದು 30 hours ಆಫ್ ಹ್ಯಾಂಡ್ಸ್ ಆನ್ ವ್ಯಾಲ್ಯೂ ಆ್ಯಡೆಡ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಅನ್ಲಿಮಿಟೆಡ್ ಮೂಕ್ ಕೋರ್ಸಸ್ಗೆ ನಾವು ಸರ್ಟಿಫಿಕೇಷನ್ಸ್ ಕೊಡ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಯಾರು ಅಡ್ಮಿಷನ್ ಆಗ್ತಾರೆ, ಕೋರ್ಸೆರಾ ಇರ್ಬೋದು, ಉಡುಮಿ ಇರ್ಬೋದು, ಎಡೆಕ್ಸ್ ಇರ್ಬೋದು, NPTEL ಇರ್ಬೋದು, ಈ ಥರ ಮೂಕ್ ಆನ್ಲೈನ್ ಕೋರ್ಸಸ್ನ ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತೀವಿ. ಹಾಗಾಗಿ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ನಮ್ಮ ಸ್ಟೂಡೆಂಟ್ಸು ಪ್ರಿಪೇರ್ ಆಗ್ತಾರೆ. ಮತ್ತು ಕಳೆದ ವರ್ಷ ನಾವು ಇನ್ನೊಂದು ಹೊಸ ಇದು ಮಾಡಿದ್ದೀವಿ. ಏನು ಅಂತಂದರೆ ಓನ್ಲಿ ಟು ಇಂಪ್ರೂವ್ ನಾಟ್ ಜಸ್ಟ್ ದ ಪ್ಲೇಸ್ಮೆಂಟ್ ಸಕ್ಸಸ್ ರೇಟ್. ನಮ್ಮಲ್ಲಿ 90-95% ಪ್ಲೇಸ್ಮೆಂಟ್ ಸಕ್ಸಸ್ ರೇಟ್ ಇದೆ. ಬಟ್ಟು ನಮ್ಮದು ಏನು ಆವ್ರೇಜ್ ಪೇ ಬ್ಯಾಂಡ್ ಇದೆ ಅದನ್ನು ಇನ್ಕ್ರೀಸ್ ಮಾಡೋಕ್ಕೆ ಸೂಪರ್ 100 ಅಂತ ಒಂದು ಮಾಡಿದ್ದೀವಿ. 1,000 ಜನ ಸ್ಟೂಡೆಂಟ್ ಯಾರು ಇರ್ತಾರೆ ಅದರಲ್ಲಿ ಇನ್ನೊಂದು ಲೆವೆಲ್ ಆಫ್ ಅಸೆಸ್ಮೆಂಟ್ ಮಾಡಿ ವಿ ವಿಲ್ ಐಡೆಂಟಿಫೈ ದ ಬೆಸ್ಟ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಆ ಸ್ಟೂಡೆಂಟ್ಸ್ಗೆ ಇನ್ನೊಂದು 100 hours ಆಫ್ ಎಕ್ಸ್ಟ್ರಾ ಟ್ರೈನಿಂಗ್ ಮಾಡ್ತೀವಿ ನಾವು ಟು ಎನ್ಶೂರ್ ದಟ್ ದೆ ವಿಲ್ ಗೆಟ್ ಅನ್ ಹೈಯರ್ ಪ್ಯಾಕೇಜ್. ಹಾಗಾಗಿ ನೀವು ಪ್ಲೇಸ್ಮೆಂಟ್ ಓವರಾಲ್ ಸಕ್ಸಸ್ ರೇಟ್ ನೋಡಿದ್ರೆ ನಮ್ಮಲ್ಲಿ 95% ಓವರಾಲ್ ಪ್ಲೇಸ್ಮೆಂಟ್ ಸಕ್ಸಸ್ ರೇಟ್ ಇದೆ. ನಮ್ಮಲ್ಲಿ ನಾವು ಪ್ಲೇಸ್ಮೆಂಟ್ ಸಕ್ಸಸ್ನ ಪರ್ಸೆಂಟೇಜಲ್ಲಿ ಮೆಜರ್ ಮಾಡೋದಕ್ಕಿಂತ ಕ್ವಾಲಿಟಿ ಆಫ್ ಪ್ಲೇಸ್ಮೆಂಟ್ಸ್ ಅಂತ ನೋಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸ್ಟೂಡೆಂಟ್ಸು ಮಿನಿಮಮ್ ಪೇ ಪ್ಯಾಕೇಜ್ ಆಫ್ 3.2 lakhs ಲಾಸ್ಟ್ ಇಯರ್ ಗ್ರಾಜ್ಯುಯೇಟ್ ಆಗಿರೋ ನಮ್ಮ ಸ್ಟೂಡೆಂಟು 65 lakhs ಪ್ಯಾಕೇಜ್ ಇದೆ.
ಇಂಜಿನಿಯರಿಂಗ್ ಅಂದ್ಕೊಂಡ್ರೆ ಥಟ್ ಅಂತ ನೆನಪಾಗೋದು ಆಚಾರ್ಯ ಇನ್ಸ್ಟಿಟ್ಯೂಟ್. ಇನ್ನು ಆ ಇಂಜಿನಿಯರಿಂಗ್ ಅಲ್ಲಿ ಯಾವೆಲ್ಲ ಕೋರ್ಸಸ್ ಇರುತ್ತೆ, ಯಾರು ಯಾವ ಕೋರ್ಸ್ ನ ತಗೊಂಡ್ರೆ ಬೆಟರ್, ನಿಮ್ಮಲ್ಲಿ ಯಾವೆಲ್ಲ ಸ್ಪೆಷಲ್ ಕೋರ್ಸಸ್ ಇದೆ ಸರ್? 12 ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ನ ಆಫರ್ ಮಾಡ್ತೀವಿ. ಕಂಪ್ಯೂಟರ್ ಸೈನ್ಸ್ ಡಿಸಿಪ್ಲಿನಲ್ಲಿ ಬಂದಾಗ ನಾವು ಕಂಪ್ಯೂಟರ್ ಸೈನ್ಸ್ ಇದೆ, ನಮ್ಮಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇದೆ, AIML ಇದೆ, ಅಂದ್ ಡೇಟಾ ಸೈನ್ಸ್ ಇದೆ. ಮತ್ತು ಮೆಕ್ಯಾನಿಕಲ್ ಸೈನ್ಸಸ್ ಅಂತ ಬಂದಾಗ ನಮ್ಮಲ್ಲಿ ಮೆಕ್ಯಾನಿಕಲ್, ಮೆಕ್ಯಾಟ್ರಾನಿಕ್ಸ್ ಆ್ಯಂಡ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂತ ಇದೆ. ಎಲೆಕ್ಟ್ರಿಕಲ್ ಸೈನ್ಸಸ್ಸಲ್ಲಿ ಬಂದಾಗ 2 ಪ್ರೋಗ್ರಾಮ್ನ ಆಫರ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ. ಮತ್ತು ಇನ್ನೆರಡು ಪ್ರೋಗ್ರಾಮ್ ಇದೆ, ಸಿವಿಲ್ಲು, ಬಯೋಟೆಕ್ನಾಲಜಿ. ಮತ್ತು ಈ ವರ್ಷ AICTಯಿಂದ ನಮಗೆ ಅಪ್ರೂವಲ್ ಸಿಕ್ಕಿದೆ ಒಂದು ಹೊಸ ಪ್ರೋಗ್ರಾಮ್ನ ಶುರು ಮಾಡೋಕ್ಕೆ, UG ಪ್ರೋಗ್ರಾಮ್ನ. ಅದು ಏನು ಪ್ರೋಗ್ರಾಮ್ ಅಂತಂದರೆ ರೋಬೋಟಿಕ್ಸ್ ಆ್ಯಂಡ್ AI ಅಂತ ಪ್ರೋಗ್ರಾಮ್. 12 ಪ್ರೋಗ್ರಾಮ್ನ ನಾವು ಅಂಡರ್ ಗ್ರಾಜುಯೇಟಲ್ಲಿ ಆಫರ್ ಮಾಡ್ತೀವಿ. ಇದ್ರ ಜೊತೆಗೆ ಏನು ಮಾಡ್ತೀವಿ ಅಂದರೆ ಎಲ್ಲ ಪ್ರೋಗ್ರಾಮನ್ನು VTU ಅಫಿಲಿಯೇಟೆಡಲ್ಲಿರುತ್ತೆ, ಯೂನಿವರ್ಸಿಟಿಯಿಂದ ಡಿಗ್ರಿ ಬರುತ್ತೆ. ಇದ್ರ ಜೊತೆಗೆ ಏನು ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಈಗ ಇಂಡಸ್ಟ್ರೀಸ್ ಏನಾಗುತ್ತೆ ಅಂತಂದರೆ ದರ್ ಇಸ್ ಅ ಡೈನಮಿಕ್ ದ ಚೇಂಜ್ ವೆನ್ ಇಟ್ ಕಮ್ಸ್ ಟು ದ ರಿಕ್ವೈರ್ಮೆಂಟ್. ಇಂಡಸ್ಟ್ರಿಯಲ್ಲಿ ಸ್ಟೂಡೆಂಟ್ಸು ಗ್ರಾಜ್ಯುಯೇಟ್ ಆಗಿ ಡಿಗ್ರಿ ಸಿಕ್ಕಿದ್ರೆ ಮಾತ್ರ ಅವರು ಯೂನಿವರ್ಸಿಟಿ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಈ ಒಂದು ಬೀಯಿಂಗ್ ಎನ್ ಅಫಿಲಿಯೇಟೆಡ್ ಸಿಸ್ಟಮ್, ವಿ ಹ್ಯಾವ್ ಬೀನ್ ಕೊಲಾಬ್ರೇಟೆಡ್ ವಿತ್ ಇಂಡಸ್ಟ್ರೀಸ್ ಜೊತೆ ಕೊಲಾಬ್ರೇಟ್ ಆಗಿದ್ದೀವಿ. ನಿಮಗೆ ಒಂದು ಉದಾಹರಣೆಗೆ ಹೇಳ್ತೀನಿ. ಈಗ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸು ನಮ್ಮಲ್ಲಿ ತಗೊಂಡ್ರೆ ಅವರು ಯೂನಿವರ್ಸಿಟಿಯಿಂದ VTUಯಿಂದ ಡಿಗ್ರಿ ಸಿಗುತ್ತೆ 4 ಇಯರ್ಸಲ್ಲಿ. ಅದರಾದಮೇಲೆ ನಾವು ಇಂಡಸ್ಟ್ರಿ ಜೊತೆ ಟೈಅಪ್ ಆಗಿದ್ದೀವಿ ಫಾರ್ ಎ ಸ್ಪೆಷಲೈಸೇಷನ್ಸ್. ನಾವೀಗ ಒಂದು ಸ್ಪೆಷಲೈಸೇಷನ್ ಕ್ಲೌಡ್ ಆ್ಯಂಡ್ ಫುಲ್ ಸ್ಟ್ಯಾಕ್ ಅಂತ ಮಾಡಿದ್ದೀವಿ, ಅದು ಒರಾಕಲ್ ಜೊತೆ ಟೈಅಪ್ ಆಗಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು IBM ಜೊತೆ ಟೈಅಪ್ ಆಗಿದ್ದೀವಿ. ಹಾಗಾಗಿ ನೀವು ನೋಡಿದ್ರೆ ಸೈಬರ್ ಸೆಕ್ಯೂರಿಟಿ ಅಂತ ಏನಿದೆ ಆ ಸ್ಪೆಷಲೈಸೇಷನ್ಸ್ಗೆ EC ಕೌನ್ಸಿಲ್ ಜೊತೆ ಟೈಅಪ್ ಆಗಿದ್ದೀವಿ. ನಮ್ಮ ಸ್ಟೂಡೆಂಟ್ಸು 4 ಇಯರ್ಸ್ ಆದಮೇಲೆ ನೀವು ಅಫಿಲಿಯೇಟೆಡ್ 220 ಅಫಿಲಿಯೇಟೆಡ್ ಕಾಲೇಜಸ್ ಏನಿದೆ VTUಲಿ, ಅಲ್ಲಿ ಯೂನಿವರ್ಸಿಟಿಯಿಂದ ಡಿಗ್ರಿ ಸಿಗುತ್ತೆ, ಬಟ್ ಅವ್ರಿಗೆ ಸ್ಪೆಷಲೈಸೇಷನ್ ಸಿಗಲ್ಲ. ಬಟ್ ನಮ್ಮ ಕಾಲೇಜಲ್ಲಿ ಏನು ಮಾಡಿದ್ದೀವಿ ಅಂತ ಅಂದರೆ ಸಿಮೆನ್ಸ್ ಜೊತೆ ಟೈಅಪ್ ಆಗಿದ್ದೀವಿ. ಸಿಮೆನ್ಸು ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂತ ಅಂತೂ ಟೀಮ್ ಸೆಂಟರಿಂದ ಒಂದು ಸ್ಪೆಷಲೈಸೇಷನ್ ಸಿಗುತ್ತೆ. ಹಾಗಾಗಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ ನಮ್ಮದು ಎಲ್ಲ ಪ್ರೋಗ್ರಾಮಲ್ಲೂ ನಾವು ಸ್ಪೆಷಲೈಸೇಷನ್ಸ್ನ ಆ್ಯಡ್ ಮಾಡಿದ್ದೀವಿ. 3 ವೆರೈಟೀಸ್ ಆಫ್ ಕಾಲೇಜಸ್ ಇರುತ್ತೆ. ಒಂದು ಅಫಿಲಿಯೇಟೆಡ್ ಕಾಲೇಜಸ್ಸು, ಇನ್ನೊಂದು ಅಟೋನಮಸ್ ಇನ್ಸ್ಟಿಟ್ಯೂಷನ್ಸು, ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟೀಸು. ನೀವು ಇದರಲ್ಲಿ 3ರಲ್ಲಿ ಏನು ಅಡ್ವಾಂಟೇಜ್ ಅಂತ ನೋಡಿದ್ರೆ, ಅಫಿಲಿಯೇಟೆಡ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ವಾಟ್ ಎವರ್ ದ ಡಿಗ್ರಿ ದ ಸ್ಟೂಡೆಂಟ್ಸ್ ವಿಲ್ ರಿಸೀವ್ ಫ್ರಮ್ ದ ಸ್ಟೇಟ್ ಟೆಕ್ನಿಕಲ್ ಯೂನಿವರ್ಸಿಟಿ. ಅದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ನಮ್ಮ ಸ್ಟೂಡೆಂಟ್ಸು 220 ಕಾಲೇಜಲ್ಲಿ ಏನು ವಿದ್ಯಾರ್ಥಿಗಳಿದ್ದಾರೆ ಅವ್ರ ಜೊತೆ ಕಾಂಪೀಟ್ ಮಾಡ್ತಾರೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಕಂಟಿನ್ಯೂಸ್ ಇಂಟರ್ನಲ್ ಅಸೆಸ್ಮೆಂಟ್ ನಾವು ಇವ್ಯಾಲ್ಯೂಯೇಷನ್ ಮಾಡಿ ಮಾರ್ಕ್ಸ್ ಕೊಡ್ತೀವಿ. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ಸ್ನ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮಾಡುತ್ತೆ. ಹಾಗಾಗಿ ನಮ್ಮ ಸ್ಟೂಡೆಂಟ್ಸ್ ಏನು ಸ್ಕೋರ್ ಮಾಡಿದ್ದಾರೆ ಮಾರ್ಕ್ಸು, ದಟ್ ರಿಫ್ಲೆಕ್ಟ್ ಇನ್ ಟರ್ಮ್ಸ್ ಆಫ್ ದೇರ್ ಪರ್ಫಾರ್ಮೆನ್ಸ್. ಆಯ್ತಲ್ಲ. ಒಂದಷ್ಟು ಯೂನಿವರ್ಸಿಟೀಸ್ಗಳು ಪ್ರೈವೇಟ್ ಯೂನಿವರ್ಸಿಟೀಸ್ ಆಗ್ಬೋದು ಅಥವಾ ಬೇರೆ ಆಗ್ಬೋದು, ಅವ್ರಿಗೇ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ. ಹಾಗಾಗಿ ಅವ್ರು ಏನು ಮಾರ್ಕ್ಸ್ ಕೊಡ್ತಾರೆ ಅದು ಇಟ್ ಮೇ ನಾಟ್ ರಿಫ್ಲೆಕ್ಟ್ ಇನ್ ದೇರ್ ಓನ್ ಪರ್ಫಾರ್ಮೆನ್ಸ್. ಹಾಗಾಗಿ ನಮ್ಮದು ಅಫಿಲಿಯೇಟೆಡಲ್ಲಿದೆ, ಆ ಡಿಗ್ರಿಗೆ ತುಂಬ ವ್ಯಾಲ್ಯೂ ಇದೆ. ಅದನ್ನು ಇಂಟಿಗ್ರೇಟ್ ಮಾಡೋಕ್ಕೆ ಏನು ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ಫಿಲ್ ಮಾಡೋಕ್ಕೆ ಗ್ಯಾಪ್ನ ನಾವು ಇಂಡಸ್ಟ್ರೀಸ್ ಜೊತೆ ಟೈಅಪ್ ಆಗಿದ್ದೀವಿ. ಎವ್ರಿ ಪ್ರೋಗ್ರಾಮ್ ವಿ ಹ್ಯಾವ್ ಎ ಸ್ಪೆಷಲೈಸೇಷನ್, ಅದು ನಮ್ಮದು ಯೂನಿಕ್ನೆಸ್. ಸರ್, ಈಗಾಗಲೇ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರೆ. ಕೆಲವರಿಗೆ ಇಂಜಿನಿಯರಿಂಗ್ ಮುಗಿದ ಕೂಡಲೇ ಒಂದು ಒಳ್ಳೆ ಕಂಪ್ನಿಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ರೆ ಸಾಕಪ್ಪ ಅಂತ ಕೆಲವರು ಅಂದ್ಕೊಳ್ತಿದ್ರೆ, ಕೆಲವರು ಓನ್ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಳ್ಳೋರು ಕೂಡ ಇದ್ದಾರೆ. ಸೊ ಬಿಸ್ನೆಸ್ಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತೀರಾ ನಿಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಅಂತ ಸರ್? ನಮ್ಮಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ಆದಾಗ ಸ್ಟೂಡೆಂಟ್ಸ್ಗೆ ಏನು ಮಾಡ್ತೀವಿ ಅಂತಂದರೆ, ನಾವು ಒಂದು ಪ್ರೊಫೈಲಿಂಗ್ ಅಂತ ಮಾಡ್ತೀವಿ. ಪ್ರೊಫೈಲಿಂಗ್ ಮಾಡಿ ನಾವು ವಿದ್ಯಾರ್ಥಿಗಳ ಆಸಕ್ತಿ ಏನಿದೆ, ಇಂಟ್ರೆಸ್ಟ್ ಏನಿದೆ ಅಂತ ನಾವು ಅದನ್ನು ಪ್ರೊಫೈಲಿಂಗಲ್ಲಿ ನೋಡ್ತೀವಿ. ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ. ಫಸ್ಟ್ ಆಪ್ಷನ್ ಏನಿರುತ್ತೆ ಅಂತಂದರೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಒಂದು ಒಳ್ಳೆ ಕಂಪ್ನಿಗೆ ಹೋಗಿ ಕೆಲಸಕ್ಕೆ ಸೇರಬೇಕು ಅಂತ ಇರುತ್ತೆ. ಎರಡನೇ ಆಪ್ಷನ್ ಏನಿದೆ, ಹುಡುಗರುಗಳದ್ದು ಆಸ್ಪಿರೇಷನ್ಸ್ ಏನಿರುತ್ತೆ ಅಂತ ಅಂದರೆ, ಅವರು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಅವರು ಮಾಸ್ಟರ್ಸ್ ಮಾಡಬೇಕು, ರಿಸರ್ಚ್ PhD ಮಾಡಬೇಕು ಅಂತ. ಒಂದಷ್ಟು ಹುಡುಗರುಗಳಿಗೆ ಆಸಕ್ತಿ ಏನಿರುತ್ತೆ ಅಂತ ಅಂದರೆ, ಸಿವಿಲ್ ಸರ್ವಿಸಸ್ಸು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳು ಮಾಡಬೇಕು ಅಂತ. ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಇವಾಗ ಏನಾಗಿದೆ ಅಂತಂದರೆ, ತುಂಬ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಇರ್ಬೋದು ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಇರ್ಬೋದು, ಲಾಟ್ ಆಫ್ ಎನ್ಕರೇಜ್ಮೆಂಟ್ ಇದೆ ಸ್ಟಾರ್ಟಪ್ಸ್ಗೆ ಇನ್ ಟರ್ಮ್ಸ್ ಆಫ್ ಎ ಫಂಡಿಂಗ್. ಹಾಗಾಗಿ ಒಂದಷ್ಟು ಸ್ಟೂಡೆಂಟ್ಸ್ಗಳು ದೇ ವಾಂಟ್ ಟು ಬಿಕಮ್ ಎನ್ ಆಸ್ಪಿರೆಂಟ್ ಟು ಬಿಕಮ್ ಎನ್ ಎಂಟರ್ಪ್ರನರ್ಸ್. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಫಸ್ಟ್ ಇಯರ್ಲಿ ನಾವು ಪ್ರೊಫೈಲಿಂಗ್ನ ಮಾಡಿ ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನು ಇದು ಮಾಡ್ತೀವಿ. ನಾನು ನಿಮ್ಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ನಮ್ಮ ವಿದ್ಯಾಸಂಸ್ಥೆ ಏನಿದೆ ಅದ್ರ ಮೋಟೋ ಏನು ಅಂತ ಅಂದರೆ, ನರ್ಚರಿಂಗ್ ಆಸ್ಪಿರೇಷನ್ ಆ್ಯಂಡ್ ಸಪೋರ್ಟಿಂಗ್ ಗ್ರೋತ್ ಅಂತ. ನಾವು ಎಲ್ಲ ಮಕ್ಕಳು ಇಂಜಿನಿಯರಿಂಗ್ ನಮ್ಮಲ್ಲಿ ಏನು ಸೇರ್ತಾರೆ ಅವ್ರು ಎಲ್ಲರನ್ನೂ ಇಂಡಸ್ಟ್ರಿಗೆ ಹೋಗಿ ಕೆಲಸ ಮಾಡಲೇಬೇಕು ಅಂತಲ್ಲ. ಒಂದಷ್ಟು ಮಕ್ಕಳುಗಳು ಹೈಯರ್ ಸ್ಟಡೀಸ್ ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮಾಡ್ತಾರೆ, ಸಿವಿಲ್ ಸರ್ವಿಸಸ್ ಮಾಡ್ತಾರೆ, ಅವ್ರದ್ದೇ ಓನ್ ಸ್ಟಾರ್ಟಪ್ ಮಾಡ್ತಾರೆ. ಅವರು ಹುಡುಗರ ಆಸ್ಪಿರೇಷನ್ಸ್ ಏನಿರುತ್ತೆ, ನಮ್ಮದು ಫೌಂಡರ್ ಚೇರ್ಮನ್ ಏನು ಈ ಆಬ್ಜೆಕ್ಟಿವ್ ಇದೆ ಅಂತ ಅಂದರೆ, ಅವ್ರ ಆಸ್ಪಿರೇಷನ್ಸ್ ಏನಿದೆ, ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನು ನಾವು ಸಪೋರ್ಟ್ ಮಾಡಬೇಕು ಅಂತ.
ಹಾಗಾಗಿ ಹೈಯರ್ ಸ್ಟಡೀಸ್ ಅಂತಂದರೆ ನಮ್ಮಲ್ಲಿ ಒಂದು 70 ದೇಶದ್ದು ಹಂಗಂತಂದರೆ ಒಂದು 70 ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ವಿ ಹ್ಯಾವ್ ಎ ಕೊಲಾಬ್ರೇಷನ್ಸ್. ಒಂದು 70 ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಜೊತೆ ಕೊಲಾಬ್ರೇಷನ್ಸ್ ಇದೆ. US ಇರ್ಬೋದು, ಅಥವಾ UK ಇರ್ಬೋದು, ಕೆನಡಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಬೆಸ್ಟ್ ಆಫ್ ದ ಬೆಸ್ಟ್ ದ ಯೂನಿವರ್ಸಿಟೀಸ್ ಜೊತೆ ಕೊಲಾಬ್ರೇಷನ್ಸ್ ಇದೆ. ನಾವು ಯಾರಾದರೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಎ ಆಫೀಸ್ ಆಫ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ ಅಂತ. ಅಲ್ಲಿಂದ ಕನೆಕ್ಟ್ ಮಾಡಿ ನಾವು ಅವ್ರಿಗೆ ಸ್ಟೂಡೆಂಟ್ಸ್ಗಳಿಗೆ ಮಾರ್ಗದರ್ಶನ ಕೊಡ್ತೀವಿ. ಇನ್ಕ್ಯುಬೇಷನ್ ಇವತ್ತು ಟ್ರೆಂಡ್ ಯಾವ ರೀತಿ ಇದೆ ಅಂತ ಅಂದರೆ, ಒಂದಷ್ಟು ವಿದ್ಯಾರ್ಥಿಗಳು ಅವ್ರದ್ದು ಇನೋವೇಟಿವ್ ಐಡಿಯಾಸ್ನ ತರ್ತಾರೆ, ಅದನ್ನು ಇನ್ಕ್ಯುಬೇಟ್ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಇದೆ. ಆ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಏನು ಮಾಡುತ್ತೆ ಅಂದರೆ, ಫಸ್ಟ್ ಬಿಗಿನಿಂಗಿಂದ ವಿ ವಿಲ್ ಸ್ಟಾರ್ಟ್ ಇನೋವೇಷನ್ ಐಡಿಯಾಥಾನ್ ಇವೆಂಟ್ನ ಮಾಡ್ತೀವಿ. ಅಲ್ಲಿ ಸ್ಟೂಡೆಂಟ್ಸ್ಗಳು ಅವ್ರ ಐಡಿಯಾ ಏನಿದೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಅದರಲ್ಲಿ ಬೆಸ್ಟ್ ಐಡಿಯಾ ಏನೇನಿರುತ್ತೆ ಅದನ್ನು ಪಿಕ್ ಮಾಡಿ, ಅವರು ಹುಡುಗರುಗಳು ಏನಾದ್ರೂ ಎಂಟ್ರಪ್ರನರ್ ಆಗಬೇಕು ಅಂತ ಅಂದರೆ ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ ಇನೋವೇಷನ್ ಕೌನ್ಸಿಲ್ ಅಂತ ಇದೆ. ಆ ಕೋಆರ್ಡಿನೇಟರ್ಸ್ಗಳು ಆ ಐಡಿಯಾಥಾನ್ನ ಇವೆಂಟ್ ಮಾಡಿ, ಅದರಲ್ಲಿ ಏನು ಒಳ್ಳೆ ಐಡಿಯಾಗಳಿದೆ ಅದನ್ನು ಐಡಿಯಾನ ವ್ಯಾಲಿಡೇಟ್ ಮಾಡ್ತಾರೆ. ಆ ವ್ಯಾಲಿಡೇಟ್ ಮಾಡಿರೋ ಐಡಿಯಾನ ಪ್ರೋಟೋಟೈಪ್ ಮಾಡ್ತಾರೆ. ಪ್ರೋಟೋಟೈಪ್ ಮಾಡಿ ಪ್ರಾಡಕ್ಟ್ ಮಾಡಿ ಗೋ ಟು ಕಮರ್ಷಿಯಲ್ ಮಾರ್ಕೆಟ್ಗೆ ಇದು ಮಾಡ್ತೀವಿ. ಎಂಡ್ ಟು ಎಂಡ್ ನಮ್ಮದೇನು ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಇದೆ, ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ. ಅದರಲ್ಲಿ ಅವ್ರ ಐಡಿಯಾ ವ್ಯಾಲಿಡೇಷನಿಂದ, ಪ್ರೋಟೋಟೈಪಿಂದ ನಾವು ಸೀಡ್ ಫಂಡಿಂಗನ್ನು ಕೊಡ್ತೀವಿ ನಮ್ಮ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟ್ರಿಂದ. ಮತ್ತು ಇನ್ನೊಂದೇನು ಅಂತಂದರೆ, ಮಿನಿಸ್ಟ್ರಿ ಆಫ್ MSME ಏನಿದೆ, MSME ನಮ್ಮದು ನೋಡಲ್ ಸೆಂಟರ್ ಇದೆ. ವೆರಿ ಫ್ಯೂ ಇನ್ಸ್ಟಿಟ್ಯೂಷನ್ ಅಕ್ರಾಸ್ ದ ಸ್ಟೇಟ್ ದೇ ಹ್ಯಾವ್ ಎ MSME ನೋಡಲ್ ಸೆಂಟರ್. ನಮ್ಮದು ಐಡಿಯಾಸ್ ಏನಿದೆ ಅದನ್ನು MSMEಗೆ ಅಪ್ಲೋಡ್ ಮಾಡಿದಾಗ ಗೌರ್ಮೆಂಟಿಂದ ಫಂಡಿಂಗ್ ಸಿಗುತ್ತೆ ಸ್ಟಾರ್ಟಪ್ಸ್ಗೆ. ನಮ್ಮದು ಕಳೆದ ವರ್ಷ 2 ಸ್ಟಾರ್ಟಪ್ಗೆ 30 ಲಕ್ಷ ಫಂಡಿಂಗ್ ಸಿಕ್ಕಿದೆ MSMEಯಿಂದ. ಮತ್ತು ನಮ್ಮದು EDI ಅಂತ ಇದೆ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್, ಅಹಮದಾಬಾದಲ್ಲಿದೆ, ಗೌರ್ಮೆಂಟ್ ಆಫ್ ಇಂಡಿಯಾದು. ಅದು ಎಂಟರ್ಪ್ರಿನರ್ಶಿಪ್ ಮೇಲೆ ಅವರು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾರೆ. ಅವ್ರ ಜೊತೆ ನಾವು ಟೈಅಪ್ ಆಗಿದ್ದೀವಿ. ಹಾಗಾಗಿ ಯಾವುದೇ ಸ್ಟೂಡೆಂಟು ಅವ್ರೇನಾದ್ರು ಇನ್ಕ್ಯುಬೇಷನ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಎಂಡ್ ಟು ಎಂಡ್ ವಿ ವಿಲ್ ಸಪೋರ್ಟ್. ಇತ್ತೀಚಿನ ದಿನಗಳಲ್ಲಿ ಥಿಯರಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ತಿಳಿಸ್ಕೊಡ್ತೀರಾ ಸರ್? ನಾವು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತ ಏನು ಕರಿತೀವಿ ಅದು ತುಂಬ ಇಂಪಾರ್ಟೆಂಟು. ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಇಟ್ ವಿಲ್ ಡಿಫೈನ್ ದ ಕ್ವಾಲಿಟಿ ಆಫ್ ಎಜುಕೇಷನ್. ನಾವು ಫಸ್ಟ್ ಒಂದು 10 ವರ್ಷ 15 ವರ್ಷದ ಹಿಂದೆ ಹೋಗಿ ನೋಡಿದ್ರೆ ನಮ್ಮ ಟೀಚರ್ಸ್ಗಳು ಚಾಕ್ ಅಂಡ್ ಟಾಕ್ ಜಾಸ್ತಿ ಇತ್ತು. ಹಂಗಂದರೆ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಪ್ರಾಕ್ಟಿಕಲ್ ಕಾಂಪೊನೆಂಟು ಒಂದು 20% ಇತ್ತು. ಬಟ್ ಇವಾಗ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನಾವು ಏನಕ್ಕೆ ಎಕ್ಸೆಲ್ ಆಗಿದ್ದೀವಿ, ಇವತ್ತೇನಕ್ಕೆ ಗ್ಲೋಬಲ್ ರ್ಯಾಂಕಿಂಗಲ್ಲಿ ನಾವು ಹೈಯೆಸ್ಟ್ ರ್ಯಾಂಕಿಂಗಲ್ಲಿ ಇದ್ದೀವಿ ಅಂತ ಅಂದರೆ ದ ಕ್ವಾಲಿಟಿ ಆಫ್ ಎ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದಾಗ ನಮ್ಮ ಕಾಲೇಜಲ್ಲಿ ನಾವು ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ತೀವಿ. ಮತ್ತು ನೀವು ನಮ್ಮದು ವಿದ್ಯಾಸಂಸ್ಥೆಗೆ ವಿಸಿಟ್ ಮಾಡಿದ್ರೆ ನಮ್ಮಲ್ಲಿ ಕ್ಲಾಸ್ ರೂಮ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಲ್ಯಾಬ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಎಲ್ಲ ಕ್ಲಾಸ್ ರೂಮ್ಸನ್ನು ನಾವು ಲ್ಯಾಬಾಗಿ ಕನ್ವರ್ಟ್ ಮಾಡಿದ್ದೀವಿ. ಅಲ್ಲಿಗೆ ಸ್ಟೂಡೆಂಟ್ಸು ಲ್ಯಾಪ್ಟಾಪಲ್ಲಿ ಬರ್ತಾರೆ, ಲ್ಯಾಪ್ಟಾಪ್ ತರ್ತಾರೆ. ಅಲ್ಲಿ ನಾವು ಪವರ್ ಸಾಕೆಟ್ಸ್ ಕೊಟ್ಟಿರ್ತೀವಿ. ನಮ್ಮದು ಕಂಪ್ಲೀಟ್ ಏನು 120 ಏಕರ್ಸ್ ಆಫ್ ಕ್ಯಾಂಪಸ್ ಇದೆ, ಕಂಪ್ಲೀಟ್ ಕ್ಯಾಂಪಸ್ ವೈಫೈ ಇರುತ್ತೆ. ಹಾಗಾಗಿ ನಾವು ಏನೇನು ಪ್ರೋಗ್ರಾಮಿಂಗ್ ಬೇಕಾಗುತ್ತೆ ಅದನ್ನೆಲ್ಲ ಪ್ರೀಲೋಡ್ ಮಾಡಿರ್ತೀವಿ. ಹುಡುಗರುಗಳಿಗೆ ಲ್ಯಾಪ್ಟಾಪ್ ಕೊಟ್ಟಿರ್ತೀವಿ. ನಮ್ಮ ಟೀಚರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ವಿ ಹ್ಯಾವ್ ಎ ಮಾಡೆಲ್ ಕಾಲೇಜ್ ಪೆಪ್ ಮಾಡೆಲ್ ಅಂತ. ಹಂಗಂದ್ರೆ ನಮ್ಮದು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸು ಪೆಪ್ ಮಾಡೆಲ್ ಮೇಲೆ ವರ್ಕ್ ಆಗುತ್ತೆ. ಪೆಪ್ ಮಾಡೆಲ್ ಅಂದರೆ ಏನು ಅಂತಂದರೆ ಪಾರ್ಟಿಸಿಪೇಟಿವ್, ಎಕ್ಸ್ಪೀರಿಯನ್ಷಿಯಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಥಿಯರಿಟಿಕಲ್ ಅಪ್ರೋಚ್ ಇರಲ್ಲ. ನಾವು ಒಂದು ಪ್ರಾಬ್ಲಮ್ನ ಕೊಟ್ಟು ಪ್ರಾಬ್ಲಮ್ ಬೇಸ್ಡ್ ಅಪ್ರೋಚ್ ಅಂತ ಮಾಡ್ತೀವಿ. ಹಾಗಾಗಿ ಏನು ಅಂತಂದರೆ ನಾವು ಟೀಚರ್ಸ್ಗಳು ಒಂದು ಪ್ರಾಬ್ಲಮ್ ಕೊಟ್ಟು ಆ ಪ್ರಾಬ್ಲಮ್ನ ಸ್ಟೂಡೆಂಟ್ಸು ಸಾಲ್ವ್ ಮಾಡ್ತಾರೆ. ಹಾಗಾಗಿ ಇಟ್ ಈಸ್ ಮೋರ್ ಆಫ್ ಎ ಪಾರ್ಟಿಸಿಪೇಟಿವ್, ಇಟ್ ಈಸ್ ಮೋರ್ ಆಫ್ ಎನ್ ಇಂಟ್ರಾಕ್ಟಿವ್ ಲರ್ನಿಂಗ್, ಇಟ್ ಈಸ್ ಮೋರ್ ಆಫ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್. ಹಾಗಾಗಿ ವಿ ವಿಲ್ ಸ್ಟ್ಯಾಂಡ್ ಔಟ್. ಎಸ್ ಸರ್, ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಮಾಡಬೇಕನ್ನೋ ಕನಸು ಕೂಡ ಇರುತ್ತೆ. ಸೊ ಇಂಟರ್ನ್ಶಿಪ್ ಮಾಡಬೇಕನ್ನೋ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆಯಾ ನಿಮ್ಮ ಸಂಸ್ಥೆಯಲ್ಲಿ ಅಂತ? ಮಕ್ಕಳು ಏನೇ ಎಜುಕೇಷನ್ ಮಾಡ್ತಾರೆ, ಫೈನಲ್ ಆಗಿ ದೇ ವಾಂಟೆಡ್ ಟು ಬಿ ಕಾಂಪಿಟೆಂಟ್ ಟು ವರ್ಕ್ ಇನ್ ಎನ್ ಇಂಡಸ್ಟ್ರಿ. ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ ವೆನ್ ಇಟ್ ಕಮ್ಸ್ ಟು ಕೊಲಾಬ್ರೇಷನ್ಸ್ ಅಂತ ನೀವೇನಾದ್ರು ನೋಡಿದ್ರೆ ವಿ ಹ್ಯಾವ್ ಬೀನ್ ಕೊಲಾಬ್ರೇಟೆಡ್ ವಿತ್ ಮೋರ್ ದೆನ್ ಒಂದು 70 ಯೂನಿವರ್ಸಿಟೀಸ್ ಜೊತೆ ಕೊಲಾಬ್ರೇಟ್ ಆಗಿದ್ದೀವಿ. ಮತ್ತು ವಿ ಹ್ಯಾವ್ ಬೀನ್ ಕೊಲಾಬ್ರೇಟೆಡ್ ವಿತ್ ಮೋರ್ ದೆನ್ 30 to 40 MNC ಕಂಪ್ನೀಸ್. ನಂದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇದ್ದೀನಿ. 11 ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ನಾವು ತುಂಬ ಕಂಪ್ನಿಗಳ ಜೊತೆ ಟೈಅಪ್ ಆಗಿದ್ದೀವಿ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಒಂದು 30ರಿಂದ 40 ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ. ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಈಗ ನಮ್ಮಲ್ಲಿ ಎವ್ರಿ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಸ್ಕಿಲ್ ಲ್ಯಾಬ್ಸ್ ಇದೆ, ಆಯ್ತಲ್ಲ. ಮತ್ತು ನಮ್ಮಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸಸ್, ಒಂದು 10 ಸೆಂಟರ್ ಆಫ್ ಎಕ್ಸಲೆನ್ಸಸ್ ಇದೆ. ಈಗ ಸಿಮನ್ಸ್ದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ ವಿತ್ ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂತ. ಎಲೆಕ್ಟ್ರಿಕ್ ವೆಹಿಕಲ್ದು, EV ವೆಹಿಕಲ್ದು L&Tದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ. ನಮ್ಮದು CDACದು IoT ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ. ಹಾಗಾಗಿ ನಮ್ಮದು ಒಂದು 10 ಸೆಂಟರ್ ಆಫ್ ಎಕ್ಸಲೆನ್ಸಸ್ ಇದೆ. ಮತ್ತು ಇನ್ನೊಂದು ಯುನೀಕ್ ಏನು ಅಂತಂದರೆ ಎಲ್ಲ ಕಾಲೇಜಲ್ಲೂ ನೀವು ಸ್ಕಿಲ್ ಲ್ಯಾಬ್ ನೋಡ್ಬೋದು, ಎಲ್ಲ ಕಾಲೇಜಲ್ಲೂ ನೀವು ಸೆಂಟರ್ ಆಫ್ ಎಕ್ಸಲೆನ್ಸಸ್ಸಲ್ಲಿ ನೋಡ್ಬೋದು. ಬಟ್ ನಮ್ಮ ಕಾಲೇಜಲ್ಲಿ ಏನಿದೆ ಅಂತಂದರೆ ಕಂಪನಿ ಆನ್ ಕ್ಯಾಂಪಸ್ ಇದೆ. ಹಂಗಂದರೆ ಯಾವುದು ಕಂಪ್ನಿಗಳಿದೆ, ಒಂದು 5 ಕಂಪ್ನಿ ನಮ್ಮ ಕ್ಯಾಂಪಸ್ ಒಳಗಡೆ ಇದೆ.
ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಕಂಪ್ನಿ ಬೈ ನೇಮ್ ಕ್ಯಾಂಡಿಲಾ ಟೆಕ್ನಾಲಜೀಸ್ ಅಂತ, ಅದು ಅಮೇರಿಕನ್ ಬೇಸ್ಡ್ ಕಂಪ್ನಿ ಆಯ್ತಲ್ಲ. ಅದು ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಅದ್ರದ್ದು R&D ಮತ್ತು ಡೆವಲಪ್ಮೆಂಟ್ ಸೆಂಟ್ರು ನಮ್ಮ ಕ್ಯಾಂಪಸಲ್ಲಿ ಸೆಟಪ್ ಮಾಡಿದ್ದಾರೆ. ಕ್ಯಾಂಡಿಲಾ ಕಂಪ್ನಿ ಎಂಪ್ಲಾಯೀಸ್ ನಮ್ಮ ಕ್ಯಾಂಪಸ್ಸಿಂದ ವರ್ಕ್ ಮಾಡ್ತಾರೆ. ಆ ಕಂಪ್ನಿ ಏನು ಮಾಡುತ್ತೆ ಅಂತ ಅಂದರೆ ದೇ ಆರ್ ಟೆಸ್ಟಿಂಗ್ ದ ವೈರ್ಲೆಸ್ ಡಿವೈಸಸ್. ಈಗ ಸಿಸ್ಕೋ ಇರ್ಬೋದು, ಅಥವಾ ರಿಲಯನ್ಸ್ ಇರ್ಬೋದು, ಅಥವಾ ಏರ್ಟೆಲ್ ಇರ್ಬೋದು, ಅವರೇನು ವೈರ್ಲೆಸ್ ಡಿವೈಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ಕ್ಯಾಂಡಿಲಾ ಕಂಪ್ನಿ ಟೆಸ್ಟ್ ಮಾಡುತ್ತೆ. ಇಟ್ ಇಸ್ ಅ ವೈರ್ಲೆಸ್ ಟೆಸ್ಟಿಂಗ್ ಡಿವೈಸ್ ಕಂಪ್ನಿ. ಆ ಥರ ಕಂಪ್ನೀಸ್ಗಳು ನಮ್ಮ ಕ್ಯಾಂಪಸಲ್ಲಿ ಇರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅವರು ಟ್ರೈನಿಂಗ್ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ಗೆ ಕಂಪನಿಲೇ ಕ್ಯಾಂಪಸ್ ಇಂಟರ್ನ್ಶಿಪ್ ಆಪರ್ಚುನಿಟಿ ಸಿಗುತ್ತೆ. ಅದಾದಮೇಲೆ ಅವರು ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ಅವರೇನೇ ರೆಕ್ರೂಟ್ ಮಾಡ್ತಾರೆ. ಹಾಗಾಗಿ ಒಂದಷ್ಟು ಕಾಲೇಜಲ್ಲಿ ಈ ಥರ ಕಾನ್ಸೆಪ್ಟ್ ಇಲ್ಲ. ನಮ್ಮದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ವೆರಿ ಪ್ರೌಡ್ ಟು ಮೇಕ್ ಎ ಪಾಯಿಂಟ್ ದಟ್ ವಿ ಹ್ಯಾವ್ ನಾಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾತ್ರ ಅಲ್ಲ, ಸ್ಕಿಲ್ ಲ್ಯಾಬ್ ಮಾತ್ರ ಅಲ್ಲ, ಕಂಪನಿ ಆನ್ ಕ್ಯಾಂಪಸ್ ಇದೆ. ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಒಂದೊಂದು ರೀತಿಯಾದಂತಹ ಟ್ಯಾಲೆಂಟ್ ಇರುತ್ತೆ. ಸೊ ಹೊಸ ಹೊಸ ಐಡಿಯಾಗಳಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಾ ಸರ್ ನೀವು ಸ್ಟೂಡೆಂಟ್ಗೆ? ನಮ್ಮ ವಿದ್ಯಾಸಂಸ್ಥೆ ನಾವು ಫ್ರೇಮ್ವರ್ಕ್ ಯಾವ ರೀತಿ ಮಾಡಿದ್ದೀವಿ ಅಂತ ಅಂದರೆ ವಿ ಹ್ಯಾವ್ ಎ ಕಾಂಪ್ರಹೆನ್ಸಿವ್ ಅಕಾಡೆಮಿಕ್ ಫ್ರೇಮ್ವರ್ಕ್ ಅಂತ ಮಾಡಿರ್ತೀವಿ. ನಮ್ಮದು 4 ವರ್ಷ ಇಂಜಿನಿಯರಿಂಗಲ್ಲಿ ಫಸ್ಟ್ ಇಯರನ್ನು ನಾವೇನಂತ ಕಾಲ್ ಮಾಡ್ತೀವಿ ಅಂತಂದರೆ ಫೌಂಡೇಶನಲ್ ಇಯರ್ ಅಂತ ಕರಿತೀವಿ. ಫಸ್ಟ್ ಇಯರಲ್ಲಿ ನಾವು ತುಂಬ ಫೌಂಡೇಶನ್ಸ್ ಮೇಲೆ ಫೋಕಸ್ ಮಾಡ್ತೀವಿ, ಬೇಸಿಕ್ಸ್ ಮೇಲೆ ತುಂಬ ಫೋಕಸ್ ಸ್ಟ್ರಾಂಗ್ ಆಗಿ ಮಾಡ್ತೀವಿ. 2ನೇ ವರ್ಷನ ನಾವು ಏನಂತ ಕರಿತೀವಿ ಅಂದರೆ ಸ್ಕಿಲ್ಲಿಂಗ್ ಇಯರ್ ಅಂತ. ಅದರಲ್ಲಿ ನಾವು ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಏನು ಸಿಲೆಬಸ್ನ ಪ್ರಿಸ್ಕ್ರೈಬ್ ಮಾಡಿದೆ ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ವ್ಯಾಲ್ಯೂ ಆ್ಯಡೆಡ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು. ಎವ್ರಿ ಸೆಮಿಸ್ಟರು ಒಂದು 30 ಅವರ್ಸು ವ್ಯಾಲ್ಯೂ ಆ್ಯಡೆಡ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಅದಾದಮೇಲೆ ನಾವು ಆ್ಯಕಾಥಾನ್ಸ್ ಇರ್ಬೋದು, ಅದಾದಮೇಲೆ ನಮ್ಮದು ಔಟ್ಬೌಂಡ್ ಟ್ರೈನಿಂಗ್ಸ್ ಇರ್ಬೋದು, ಅದಾದಮೇಲೆ ನಮ್ಮದು ಗ್ಲೋಬಲ್ ಎಮರ್ಷನ್ಸ್ ಪ್ರೋಗ್ರಾಮ್ ಇರ್ಬೋದು. ಇದನ್ನು ನಾವು ಸ್ಕಿಲ್ಲಿಂಗ್ ಅಂತ ಮಾಡ್ತೀವಿ. ಅದನ್ನು ಸೆಕೆಂಡ್ ಇಯರಲ್ಲಿ ಮಾಡ್ತೀವಿ ಅಲಾಂಗ್ ವಿತ್ ಅವರ್ ಇಂಡಸ್ಟ್ರಿ ಸರ್ಟಿಫೈಡ್ ದ ಪಾರ್ಟ್ನರ್, ಏನು ನಮ್ಮ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇದ್ದಾರೆ ಅವ್ರದ್ದು ಪ್ರೋಗ್ರಾಮ್ ಜೊತೆಗೆ. 3rd ಇಯರನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಇಂಡಸ್ಟ್ರಿ ಕನೆಕ್ಟ್ ಅಂತ ಕಾಲ್ ಮಾಡ್ತೀವಿ. ಹಾಗಂತಂದ್ರೆ ನಮ್ಮ ಸ್ಟೂಡೆಂಟ್ಸು 3rd ಇಯರ್ಗೆ ಬಂದಾಗ ಆಫ್ಟರ್ ಗೈನಿಂಗ್ ದ ಸ್ಕಿಲ್ ದೇ ವಿಲ್ ಗೋ ಟು ಇಂಡಸ್ಟ್ರಿ ಆ್ಯಂಡ್ ದೇ ವಿಲ್ ವರ್ಕ್ ಆನ್ ಸಮ್ ಇಂಟರ್ನ್ಶಿಪ್. ಇಂಡಸ್ಟ್ರಿಗೆ ವರ್ಕ್ ಮಾಡ್ತಾರೆ. ಅದನ್ನು 3rd ಇಯರ್ನ ಇಂಡಸ್ಟ್ರಿ ಕನೆಕ್ಟ್ ಅಂತ. 4th ಇಯರ್ನ ನಾವೇನಂತ ಹೇಳ್ತೀವಿ ಅಂದರೆ ಕೆರಿಯರ್ ಲಾಂಚ್ ಅಂತ ಕಾಲ್ ಮಾಡ್ತೀವಿ. ಕೆರಿಯರ್ ಲಾಂಚ್ ಅಂದರೆ ಫಸ್ಟ್ ಇಯರ್ ಫೌಂಡೇಶನ್ನು, ಸೆಕೆಂಡ್ ಇಯರ್ ಸ್ಕಿಲ್ಲಿಂಗು, 3rd ಇಯರ್ ಇಂಡಸ್ಟ್ರಿ ಕನೆಕ್ಟು, 4th ಇಯರ್ ಇಸ್ ಎ ಕೆರಿಯರ್ ಲಾಂಚ್. ವಾಟ್ ಎವರ್ ದರ್ ಆಸ್ಪಿರೇಷನ್ಸ್, ಅವ್ರೇನಾದ್ರೂ ಕಾರ್ಪೊರೇಟ್ ವರ್ಕ್ ಮಾಡಬೇಕು ಅಂತ ಅಂದರೆ, ಅವ್ರೇನಾದ್ರೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಅಂದರೆ, ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತಂದರೆ, ಎಂಟರ್ಪ್ರನರ್ಸ್ ಆಗಬೇಕು ಅಂತ ಅಂದರೆ, ಎಲ್ಲದಕ್ಕೂ ಕಂಪ್ಲೀಟ್ ಎಂಡ್ ಟು ಎಂಡ್ ವಿ ವಿಲ್ ಸಪೋರ್ಟ್ ದ ಸ್ಟೂಡೆಂಟ್ಸ್. ಎಸ್ ಸರ್, ಇನ್ನು 5 ವರ್ಷದಲ್ಲಿ ನಿಮ್ಮ ಸಂಸ್ಥೆ ಬಗ್ಗೆ ಏನೆಲ್ಲ ಪ್ಲಾನ್ಸ್ ಇದೆ? ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ? ನಮ್ಮ ವಿದ್ಯಾಸಂಸ್ಥೆ ಆಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು 1990 ಕಳೆದ 35 ವರ್ಷದಿಂದ ಫಸ್ಟು ಶುರುವಾಗಬೇಕಿದ್ರೆ ಪಾಲಿಟೆಕ್ನಿಕ್ಕಿಂದ ಒಂದು ತುಂಬ ಚಿಕ್ಕದಾಗಿ ಶುರುವಾಗಿ ಇವತ್ತು ಇಂಡಿಯಾಸ್ ಲಾರ್ಜೆಸ್ಟ್ ಅಕಾಡೆಮಿಕ್ ಕಾಂಪೋಸಿಟ್ ಕ್ಯಾಂಪಸ್. ನೀವು ಇಂಡಿಯಾದಲ್ಲಿ ನೋಡಿದ್ರೆ 120 ಎಕರೆ ಕ್ಯಾಂಪಸ್ ಇದೆ. ಇಟ್ ಈಸ್ ನಾಟ್ ಜಸ್ಟ್ ಓನ್ಲಿ ಡೈಮೆನ್ಷನ್, ವಿ ಹ್ಯಾವ್ ಎ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಕ್ಯಾಂಪಸ್ ಡೈಮೆನ್ಷನ್ ಮಾತ್ರ ಡೆವಲಪ್ ಆಗಿಲ್ಲ. ಬೈ ಕನ್ಸಿಡರಿಂಗ್ ದ ಕ್ವಾಲಿಟಿ ಆಫ್ ನಮ್ಮದು ಟೀಚಿಂಗ್ ಇರ್ಬೋದು, ರಿಸರ್ಚ್ ಇರ್ಬೋದು, ಇನೋವೇಷನ್ ಇರ್ಬೋದು, ನಮ್ಮದು ಕೊಲಾಬ್ರೇಷನ್ಸ್ ಇರ್ಬೋದು. ಇದರಿಂದ ಏನಾಗಿದೆ ಅಂತಂದರೆ 35 ವರ್ಷದಲ್ಲಿ ಚಿಕ್ಕದಾಗಿ ಸಂಸ್ಥೆ ಶುರುವಾಗಿ ಇವತ್ತು 120 ಎಕರೆ ಕ್ಯಾಂಪಸ್ ಇದೆ. ಇವತ್ತು 15,000 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. 1,000 ಜನ ಫ್ಯಾಕಲ್ಟಿಗಳು ವರ್ಕ್ ಮಾಡ್ತಾ ಇದ್ದಾರೆ, ಕಾಂಪಿಟೆಂಟ್ ಫ್ಯಾಕಲ್ಟೀಸು. ಅದಾಗಿ ನಮ್ಮಲ್ಲಿ ಒಂದು 4,000 ಜನ ಸ್ಟೂಡೆಂಟ್ಸು 75 ಕಂಟ್ರಿಯಿಂದ ಬಂದಿದ್ದಾರೆ. ನಮ್ಮದು ನೀವು ಕೇಳಿರೋ ಕ್ವಶನ್ನು ನೆಕ್ಸ್ಟು 5 ರಿಂದ 10 ವರ್ಷ ನಿಮ್ಮದು ವಿಷನ್ ಪ್ಲ್ಯಾನ್ ಏನಿದೆ ಅಂತ ನಮ್ಮ ಆನರಬಲ್ ಚೇರ್ಮನ್ ಸರ್ರು ನಮಗೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು 5 to 10 ಇಯರ್ಸಲ್ಲಿ ನಾವು 5 ಗ್ಲೋಬಲ್ ಕ್ಯಾಂಪಸಸ್ನ ಸೆಟಪ್ ಮಾಡಬೇಕು ಅಂತ. ಈಗ 2023ಯಲ್ಲಿ ಆಲ್ರೆಡಿ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಅ ಯೂನಿವರ್ಸಿಟಿ ಇನ್ ಉಜ್ಬೇಕಿಸ್ತಾನಲ್ಲಿ ಒಂದು IT ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು 5 ರಿಂದ 10 ವರ್ಷದಲ್ಲಿ ನಾವು ಇನ್ನೂ 4 ಕ್ಯಾಂಪಸ್ನ ಶುರು ಮಾಡಬೇಕು ಅಂತ ನಮ್ಮ ಆನರಬಲ್ ಫೌಂಡರ್ ಚೇರ್ಮನ್ ಸರ್ ಹೇಳಿದ್ದಾರೆ. ಆ ಕ್ಯಾಂಪಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಅಂದರೆ ಶ್ರೀಲಂಕಾಲ್ಲಿ ಬರುತ್ತೆ, ಮಲೇಷಿಯಲ್ಲಿ ಬರುತ್ತೆ, ಸಿಂಗಾಪುರಲ್ಲಿ ಬರುತ್ತೆ. ಈ ಕ್ಯಾಂಪಸಲ್ಲಿ ಏನಾಗುತ್ತೆ ಅಂತ ಅಂದರೆ ನಮ್ಮದು ಸ್ಟೂಡೆಂಟ್ಸ್ಗಳು ಎವ್ರಿ ಇಯರ್ ದೇ ಶುಡ್ ಗೋ ಟು ಡಿಫ್ರೆಂಟ್ ಕಂಟ್ರಿ ಆ್ಯಂಡ್ ದೇ ಶುಡ್ ಎಕ್ಸ್ಪೀರಿಯನ್ಸ್. ಅದು ನಮ್ಮದು ವಿಷನ್ ಇದೆ. ನಮ್ಮದು ವಿಷನ್ ಏನು ಅಂತ ಅಂದರೆ ವಿ ವಾಂಟೆಡ್ ಟು ಮೇಕ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಕಾಡೆಮಿಕಲಿ ಒನ್ ಆಫ್ ದ ಬೆಸ್ಟ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಇನ್ ದ ಕಂಟ್ರಿ. ನೆಕ್ಸ್ಟು 2030 ಅಷ್ಟರೊಳಗಡೆ, ಇವಾಗೇನು ನಮ್ಮದು 75 ದೇಶದಿಂದ ನಮ್ಮಲ್ಲಿ ಏನು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ, ನಮ್ಮದು 2030 ಅಷ್ಟರೊಳಗಡೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 100 ದೇಶದಿಂದ ವಿದ್ಯಾರ್ಥಿಗಳು ಬಂದು ವ್ಯಾಸಂಗ ಮಾಡಬೇಕು ಅಂತ. ವಿ ಶುಡ್ ಶೋ ವಾಟ್ ಇಸ್ ಅನ್ ಇಂಡಿಯನ್ ಎಜುಕೇಷನ್, ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಇಂಡಿಯನ್ ಎಜುಕೇಷನ್ ಟು ದ ವರ್ಲ್ಡ್.
ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ಯಾವೆಲ್ಲ ಸ್ಪೆಷಲ್ ಕೋರ್ಸ್ ಇದೆ, ಯಾರು ಯಾವ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ಕರಿಯರ್ ಗ್ರೋತ್ ಆಗುತ್ತೆ, ಅದರಲ್ಲೂ ಮುಖ್ಯವಾಗಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಮುಗಿಸಿದ್ರೆ ಯಾವೆಲ್ಲ ರೀತಿ ಕರಿಯರ್ ನ ಗ್ರೋತ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಪ್ಲೇಟ್ ಮತ್ತೆ ಫೋನ್ ನಂಬರ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ.